ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಆಡಮಲ್ಲೇಶ್ವರ. ಇಲ್ಲಿ ದಿನನಿತ್ಯನೂ ಸಹ ಇಲ್ಲಿ ಆಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಈಶ್ವರನ ಲಿಂಗ ಇದೆ ಮತ್ತು ಬಸವ ಇದೆ. ದಿನನಿತ್ಯನೂ ಸಹ ಇಲ್ಲಿ ಪೂಜೆ ಮಾಡ್ತಲೇ ಇರ್ತಾರೆ. ಬಟ್ ಸರಿಯಾದ ರೀತಿಯಲ್ಲಿ ಅಂದರೆ ಬೇರೆ ಅಂದರೆ ಏನು ಪ್ರೇಕ್ಷಕರಿಗೆ ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಮಾತ್ರ ಇದು ದೇವಸ್ಥಾನ ಇಲ್ಲಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಇಲ್ಲಿ ಕಾಡು ಪ್ರಾಣಿಗಳನ್ನು, ಈ ಗಿಡ ಮರಗಳನ್ನು, ಈ ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿ ಪಟ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಯಾಕಂದರೆ ಹಾಡಮಲ್ಲೇಶ್ವರ ಅಂತೇಳಿ ಹೆಸರು ಬಂದಿದ್ದೆ ಈ ಸ್ವಾಮಿ ಇಲ್ಲಿ ನೆಲೆಸಿರೋದ್ರಿಂದ. ಸೊ ಹಾಗಾಗಿ ಈ ಹಾಡಮಲ್ಲೇಶ್ವರ ಸ್ವಾಮಿಗೆ ಭಕ್ತಾದಿಗಳು ಅಥವಾ ಪ್ರವಾಸಿಗರು ಇಲ್ಲಿ ಬಂದೋದ್ರೆ ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಗಮನ ಹರಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ನಾವಂತೂ ಚಿಕ್ಕ ವಯಸ್ಸಿಂದಲೂ ಸಹ ಈ ದೇವಸ್ಥಾನ ನಾವು ಈ ಕಡೆ ಬಂದ್ವಿ ಅಂದರೆ ಇದನ್ನು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಹೊರಗಡೆಯಿಂದ ಬಂದಂಥ ಜನಗಳಿಗೆ ಇಲ್ಲಿ ದೇವಸ್ಥಾನ ಇದೆ ಆಡಮಲ್ಲೇಶ್ವರದಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾರೇ ಸಹ ಪ್ರವಾಸಿಗರು ಬಂದರೆ ಆಡಮಲ್ಲೇಶ್ವರದಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳಿದ್ದಾವೆ, ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ಬೋದು, ಒಳ್ಳೆ ದೊಡ್ಡ ದೊಡ್ಡ ಮರ ಗಿಡಗಳಿದ್ದಾವೆ, ಕಾಡೆಲ್ಲ ನೋಡ್ಬೋದು, ಒಳ್ಳೆ ವಾತಾವರಣ ಅಂತಂದು ಹೇಳ್ತಾರೆ. ಆದರೆ ಅದ್ರ ಜೊತೆಯಲ್ಲಿ ಇಲ್ಲಿ ಆಡಮಲ್ಲೇಶ್ವರ ಸ್ವಾಮಿ ಏನು ಈಶ್ವರನ ಲಿಂಗ ಪ್ರತಿಷ್ಠಾಪನೆ ಇದೆ, ಏನು ಪುರಾತನ ಕಾಲದಿದೆ, ಇವತ್ತು ನಿನ್ನೆ ಮನೆದಲ್ಲ. ಸೊ ಹಾಗಾಗಿ ಈ ಸ್ವಾಮಿ ದರ್ಶನ ಪಡೆದಂಥ ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗಲಿ. ಯಾರೇ ಪ್ರವಾಸಿಗರು ಬಂದರೂ ಸಹ ದಯಮಾಡಿ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಹಳೆ ಕಾಲದ ನಿಮಗೆ ಶಿವಲಿಂಗಗಳು ಅಥವಾ ಆ ಬಸವ ಸ್ವಾಮಿಯ ಒಂದು ಮುಂದ್ಗಡೆ ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ಬಸವನ ಲಿಂಗ, ಆ ಬಸವ ಇದು ನಿಮಗೆ ಅಷ್ಟು ಬೇಗ ಕಾಣೋದಿಲ್ಲ. ಸೊ ಹಾಗಾಗಿ ನೀವು ಬಂದರೆ ಈ ಸ್ವಾಮಿ ದರ್ಶನ ಪಡ್ಕೊಂಡು ಹೋಗ್ರಿ, ನಿಮಗೆ ಭಾರಿ ಒಳ್ಳೆಯದಾಗುತ್ತೆ. ನೋಡ್ರಿ, ಇಲ್ಲಿ ದಿನನಿತ್ಯನೂ ಸಹ ಪೂಜೆ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಲ್ಲಿ ದಿನನಿತ್ಯನೂ ನೋಡ್ರಿ, ಇಲ್ಲಿ ಜ್ಯೋತಿಗಳು ಯಾವಾಗಲೂ ಆ ಸ್ವಾಮಿ ಇದ್ರ ಮುಂದೆ ಬೆಳಗ್ತಾ ಇರುತ್ತೆ. ಕಾಣಿಸ್ತಾ ಇದೆಯಲ್ಲ, ನಾವೀಗಾಗಲೇ ಮಧ್ಯಾಹ್ನ 2 ಗಂಟೆ ಟೈಮಲ್ಲಿ ಇದನ್ನು ವೀಡಿಯೋ ಮಾಡ್ತಾ ಇರೋದು. ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸ್ಕೊಡಿ. ನೀವು ಯಾವುದೇ ಊರಿಂದ ಬಂದರೆ ಇಲ್ಲಿ ಹಾಡಮಲ್ಲೇಶ್ವರ ಚಿತ್ರದುರ್ಗಕ್ಕೆ ನೀವೇನಾದ್ರು ಬಂದರೆ ಹಾಡಮಲ್ಲೇಶ್ವರ ನೋಡಬೇಕು ಅಂದರೆ ಈ ವನ್ಯಜೀವಿಗಳೆಲ್ಲ ನೋಡಿದ್ರ ಜೊತೆಯಲ್ಲಿ ಈ ಸ್ವಾಮಿಯ ದರ್ಶನ ಪಡ್ಕೊಂಡು ಹೋಗ್ರಿ. ಎಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿ ಮುಂದ್ಗಡೆನೆ ಇಲ್ಲಿ ಆಡಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ಸ್ವಾಮಿಯ ದರ್ಶನ ಪಡೆದಂಥ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟ ಸ್ವಾಮಿ ಕಾಪಾಡಲಿ ಅಂತ ನಾನು ಸಹ ನಿಮಗೆ ಕೇಳ್ಕೊತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದು ಶಂಕರ್ನಾಗ್ DS TV, ಮರಿಬೇಡಿ. ನಾನು ನಿಮ್ಮ ಹಿರಿಯ ಜೂನಿಯರ್ ಶಂಕರ್ನಾಗ್, ಶಂಕರ್ನಾಗ್. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಯಾಕಂದರೆ ಆಡಮಲ್ಲೇಶ್ವರ ಅಂದ ತಕ್ಷಣ ಬರ್ತಾರೆ, ವನ್ಯಜೀವಿಗಳು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಆಡಮಲ್ಲೇಶ್ವರ ದೇವರಿದೆ. ಈ ಸ್ವಾಮಿ ದರ್ಶನ ನಾವೆಲ್ಲರೂ ಪಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇದು ಹೊರಗಣ ತೋರಿಸ್ತಾ ಇರೋದು. ದೇವಸ್ಥಾನದಿಂದ ಸ್ವಲ್ಪ ಕೆಳಭಾಗದಲ್ಲಿ ಹಳೆಯ ಪುರಾತನ ಕಾಲದ ಬಸವ ಇದೆ, ಬಸವ ಮೂರ್ತಿಗಳು. ಇದು ಪ್ರತಿನಿತ್ಯನ ಸಹ ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ಪ್ರವಾಸಿಗರಿಗೆ ಇದು ಗೊತ್ತಿಲ್ಲ, ಇಲ್ಲಿ ಸ್ವಾಮಿಯ ಲಿಂಗ ಇದೆ, ನಾವು ವೀಕ್ಷಣೆ ಮಾಡಬೇಕು, ಸ್ವಾಮಿ ದರ್ಶನ ಬಗ್ಗೆ ಭಾಳಷ್ಟು ಜನ ವೀಕ್ಷಕರಿಗೆ ಗೊತ್ತಿಲ್ಲ. ಇದು ಆಡಮಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ನಂದೀಶ್ವರ ಇದೆ, ಸರಿನಾ? ನಾವು ಹಾಡು ಭಾಷೆಯಲ್ಲಿ ಏನಂತ ಕರಿತೀವಿ ನಂದೀಶ್ವರ ಅಂದರೆ ಬಸವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಂದೀಶ್ವರ. ಅದರ ಮುಂದ್ಗಡೆ ಈ ಈಶ್ವರನ ಲಿಂಗಗಳಿದ್ದಾವೆ, ಜೊತೆಯಲ್ಲಿ ವಿಗ್ರಹ, ಈ ಗಣೇಶನ ವಿಗ್ರಹ ಇದೆ. ಇಲ್ಲಿ ವೀಕ್ಷಣೆ ಮಾಡ್ಬೋದು, ನೋಡ್ತಾ ಇದ್ದಾರೆ. ಅದ್ರ ಮುಂದ್ಗಡೆ ಸ್ವಲ್ಪ ಕೆಳಗಡೆ ಹೇಳಿದ್ರೆ ಕಲ್ಯಾಣಿ, ಕಲ್ಯಾಣಿ ನೋಡ್ತಾ ಇದ್ರಲ್ಲ. ಇಲ್ಲಿ ಯಾವ ಕಾಲದಲ್ಲೂ ಸಹ ನೀರು ಕಡಿಮೆ ಆಗೋದಿಲ್ಲ. ಸರ್ ಬರ್ರಿ ಸರ್ ನೋಡಿ ಬೈತಾರೆ. ಯಾಕೆ
ಅದು ವಾಯ್ಸ್ ಮ್ಯೂಟ್ ಮಾಡಿ. ಒಬ್ಬ ಅಳಿ 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 ತಂಪಾಗೈತಿ. ನೋಡ್ಕೊಂಡ್ರ ಅವ್ನಿಗೆ ಸಿಕ್ಕಿಲ್ಲ. ಎಷ್ಟು ಅಂದರೆ 100 ವರ್ಷದ ಮರಗಳು ಅಂತ. ಅಲ್ಲೂರ ವಿಡಿಯೋ ಮಾಡ್ಕೋಬೇಕು, ಹಂಗಾದ್ರೆ ಹೋಗುತ್ತೆ ಮೇಲೆ ನಿಂತೈತೆ. ನೀಲಗಿರಿ ಏನು ಕೇಸರಿ ಕೊಯ್ದ ಅಲ್ಲ ಬರೀ ಸರ್ ನೀವು ಇಷ್ಟೊಂದು ಮಾಡಿದ್ರೆ ಲೇಟ್ ಆಗುತ್ತೆ. ಫಾಸ್ಟ್ ನೋಡಿ ಸಾಕ ಇಷ್ಟ. ಅದೊಂದು ತಗೊಂಡು ಫಸ್ಟ್ ಬೋರ್ಡ್ ತಗೊಂಡು ಹಿಂಗೆ ತಗೊಳ್ಳಿ, ಗೊತ್ತಾಗುತ್ತೆ ಏನೇನು ಅಂತದು. ಓ ಹಾವು ಎಬ್ಬ. ಹಾಂ ಅಲ್ಲ ಮುಂದಿಟ್ಟಲ್ವಾ ಮಾತಾಡ್ಕೊಂಡು ನಮ್ಮ ಪಾತ್ರ ನೋಡಿ ಆಡಿಕೊಂಡು ಬರ್ರಿ. ಇದು ಯಾವ ಮರ?
ಹ್ಞೂ 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 ಬಿಸಿಲಲ್ಲ ಆದ್ರೆ ಮುಂದೆ ಟಿ ಶರ್ಟ್ తీసుకొచ్చి పది ಅದೇ ಕಾಲು ಹಾಕಿದ್ರೆ ಇರುತ್ತೆ ಆ ಕಲ್ಲು ಸಂದೆ ಮನೆ ಕಡೈತಿ ಈ ಬಿಸ್ಲಾಗ ಏನು ಕಾಣಲ್ಲ ಸರಿಯಾಗಿ ಒಳಗಡೆ ಹೋಗ್ತಾವ ಗಾಡಿ ನಿಧಾನ ಬೇಡ ಬಿಡಿ ಸರ್ ನೋಡಿದ್ರೆ ಜಿಂಕೆನೆ ಸರ್ ಅವನ್ನೇ ಹೇಳೋದು ಕೃಷ್ಣಮೃಗ ಅಂದರೆ ಅದೇ ಸಲ್ಮಾನ್ ಖಾನ್ ಹೊಡೆದು ಜೈಲಿಗೆ ಹೋಗಿ ಅವಾಗ ಚೆನ್ನಾಗಿ ಬರುತ್ತೆ ಕ್ಲೀನ್ ಮಾಡೋರು ಇದಾರಲ್ಲ ಹಾಂ ಮತ್ತು ಅವ್ರಿಗೆ ಏನು ಮಾಡೋದು